ತಾಯಿಯೇ ಮಗನಿಗೆ ಶತ್ರುವಾದಳು. ತಾಯಿ ಮಾಡಿದ ತಪ್ಪಿನಿಂದ ಮಗ ಸಮಾಜದ ಎದುರು ಮಾನ ಕಳೆದುಕೊಂಡ. ಮಿಸ್ಟರ್ ಜಾಧವ್, ಕೈದಿ ನಂಬರ್ 318ರನ್ನು ಭೇಟಿಯಾಗಲು ನಿಮಗೆ 10 ನಿಮಿಷಗಳ ಕಾಲಾವಧಿಯನ್ನು ಮಂಜೂರು ಮಾಡಲಾಗಿದೆ. ನೀವು ಅವನ ಸಂದರ್ಶನ ಪಡೆದುಕೊಳ್ಳಬಹುದು ಎಂದು ಗಂಭೀರ ಸ್ವರದಲ್ಲಿ ಜೈಲು ಅಧಿಕಾರಿ ಹೇಳಿದ. ಸಂದರ್ಶನಕ್ಕೆ ಪರವಾನಗಿ ಸಿಕ್ಕಿದ್ದಕ್ಕೆ ಆನಂದವಾಯಿತು. ಆದರೆ ಜೈಲಾಧಿಕಾರಿ ಮಂಜೂರು ಮಾಡಿದ ಸಮಯ ಮಾತ್ರ ಅತ್ಯಲ್ಪವಾಗಿತ್ತು. ನಾನು ಅವರಿಗೆ ವಿನಂತಿಸಿಕೊಳ್ಳುತ್ತಾ ನುಡಿದೆ, ಸಾಹೇಬರೇ, ನಾನು ನಿಮ್ಮ ಆಭಾರಿಯಾಗಿದ್ದೇನೆ. ಆದರೆ ಇನ್ನೂ ಒಂದು 5 ನಿಮಿಷ ಹೆಚ್ಚಿಗೆ ಲಭ್ಯವಾಗಿದ್ದರೆ ಚೆನ್ನಾಗಿತ್ತು. 10 ನಿಮಿಷ ತುಂಬ ಕಡಿಮೆಯಾಯಿತು. ನೋ ಮಿಸ್ಟರ್ ಜಾಧವ್, ಇದಕ್ಕಿಂತ ಹೆಚ್ಚಿನ ಸಮಯ ನಾನು ನಿಮಗೆ ನೀಡಲಾರೆ. ನಿಮಗಂತ ನಾನು ಇಷ್ಟೊಂದು ಸಮಯವಾದರೂ ನೀಡಿದ್ದೇನೆ. ಜೈಲು ಅಧಿಕಾರಿ ಸ್ವಲ್ಪ ಧ್ವನಿ ಏರಿಸಿ ಆದರೆ ತಿಳಿ ಹೇಳುವ ಸ್ವರದಲ್ಲಿ ಮಾತನಾಡಿದ. ಇಲ್ಲ, ಸ್ವಲ್ಪ ಸಮಯವಾದರೂ ಹೆಚ್ಚಿಸಿಕೊಡಿ. ಹೆಚ್ಚೇನೂ ಇಲ್ಲದಿದ್ದರೂ 2-3 ನಿಮಿಷವಾದರೂ. ನಾನು ಹಠದಿಂದ ಕೇಳುತ್ತಿದ್ದೆ. ಆದರೆ ಜೈಲು ಅಧಿಕಾರಿಗೆ ಅದರ ಪರಿಣಾಮ ಉಂಟಾಗುತ್ತಿರಲಿಲ್ಲ. ಶರೀರದಿಂದ ಸದೃಢ ಕಪ್ಪು ಮೀಸೆಗಳು ಹಾಗೂ ನೋಡಿದ ಮೊದಲ ಕ್ಷಣವೇ ಭಯ ಉಂಟಾಗುವಂತೆ ಅವನ ವ್ಯಕ್ತಿತ್ವವಿತ್ತು. ನನ್ನ ಆಗ್ರಹ ಕಂಡು ಅವನ ಮುಖ ವ್ಯಾಘ್ರಗೊಂಡಿತು. ಕಿರಿಕಿರಿಗೊಂಡು ಅವನು ನುಡಿದ, ಇದೋ ನೋಡಿ ಜಾಧವ್, ಒಮ್ಮೆ ನಿರ್ಣಯವಾದರೆ ಆಯಿತು. ಕಾರಾಗೃಹದ ನಿಯಮಗಳು ಬದಲಾಗುವುದಿಲ್ಲ. ಏನ್ರಿ, ನಿಮಗೊಂದು ಪ್ರಶ್ನೆ ಕೇಳಲಾ? ಈ ಕೈದಿ ಕುರಿತು ಪತ್ರಿಕೆಯವರು ಪ್ರಕಟಿಸಲು ಬಾಕಿ ಏನು ಉಳಿಸಿದ್ದಾರೆ? ಅವನ ಹುಟ್ಟಿನ ದಿನದಿಂದ ಹಿಡಿದು ಬಾಕಿ ವೃತ್ತಾಂತವನ್ನು ನೀವು ಪ್ರಕಟಿಸಿದ್ದೀರಿ. ನಿಜ ಸರ್, ಆದರೆ ಇನ್ನೂ ಅನೇಕ ವಿಷಯಗಳು ಮುದ್ರಣಗೊಳ್ಳದೆ ಬಾಕಿ ಇವೆ. ಬಲಾತ್ಕಾರ ಮಾಡುವಂತಹ ಸರ್ವೇ ಸಾಧಾರಣ ಅಪರಾಧಿ ಅವನಲ್ಲ ಎಂದೆ. ನನಗೆ ಗೊತ್ತಿದೆ ಜಾಧವ್, ನಾನು ಪತ್ರಿಕೆ ಓದುತ್ತಿರುತ್ತೇನೆ. ಸೆರೆಮನೆಯಲ್ಲಿ ಪ್ರತಿ ಕೈದಿಯ ಹಿಸ್ಟ್ರಿ ಶೀಟ್ ಬರುತ್ತಿರುತ್ತದೆ. ಸುದ್ದಿಗಳಲ್ಲಿ ಏನೆಲ್ಲ ಬಂದಿದೆಯೋ ಅದೆಲ್ಲ ಹಿಸ್ಟ್ರಿ ಶೀಟಿನಲ್ಲಿದೆ. ಬೇರೇನೂ ಬಾಕಿ ಉಳಿದಿಲ್ಲ. ಬಲಾತ್ಕಾರ ಮಾಡಿದ ಅಪರಾಧಿಯ ಹೆಸರು ದೀಪಕ. ಅವನು ಲಾಲವಾಣಿ ಎಂಬ ಕೋಟ್ಯಾಧೀಶ ಉದ್ಯೋಗಪತಿಯ ಏಕೈಕ ಮಗ. ಅವರ ತಂದೆಯವರು ಹಡಗು ನಿರ್ಮಾಣ ಕಾರ್ಖಾನೆಯಿಂದ ಲೇವಾದೇವಿ ವ್ಯವಹಾರವಿದೆ. ನಗರದ ಅಸಂಖ್ಯ ಜನರಿಗೆ ಚಕ್ರಬಡ್ಡಿಯ ಸಾಲವನ್ನು ನೀಡಿದ್ದಾರೆ. ರಾಜಕೀಯ ನಾಯಕರುಗಳಿಗೆ ಲಕ್ಷಾಂತರ ರೂಪಾಯಿಗಳ ದೇಣಿಗೆ ನೀಡಿದ್ದಾರೆ. ಅವರ ಮನೆಯಲ್ಲಿ 5 ಕಾರುಗಳಿವೆ, 100 ಎಕರೆ ಅವರ ಬಂಗಲೆ ಇದೆ. ಮಗ 12ನೇ ತರಗತಿಯ ಮುಂದೆ ಕಲಿಯಲಿಲ್ಲ. ಅವನನ್ನು ತುಂಬ ಮುದ್ದಿನಿಂದ ಸಾಕಿದ್ದಾರೆ. ಅವನ ಮದುವೆಯೂ ಆಗಿದೆ. ಮದುವೆ ನಿಶ್ಚಯವಾದಾಗ ಅವನ ಮಾವ ಭಾವಿ ಅಳಿಯನಿಗೆ ಒಂದು ಚಿಕ್ಕ ಉಡುಗೊರೆ ಎಂದು 11,500 ತೊಲದ ಬಂಗಾರದ ಚೈನು ಹಾಗೂ ಅಡ್ಡಾಡಲು ಕಾರು ನೀಡಿದರು. ದೀಪಕನಿಗೆ ಯಾವಾಗ ಶಿಕ್ಷೆಯಾಯಿತೋ ಆವಾಗ ಅವನ ಹೆಂಡತಿ ಕೋರ್ಟಿನಲ್ಲಿ ಮೂರ್ಛೆ ಹೋದಳು. ಅವನ ತಾಯಿ ತನ್ನ ಮಗನನ್ನು ಬಲಾತ್ಕಾರದ ಆರೋಪದಡಿ ಬಂಧಿಸಿದ್ದರಿಂದ ಭ್ರಮಿತಳಾದಳು. ಅವಳು ಹುಚ್ಚಿಯೇ ಆಗಿದ್ದಾಳೆಂದು ಜನ ನುಡಿಯುತ್ತಾರೆ. ಮಿಸ್ಟರ್ ಲಾಲವಾಣಿಗೆ ಹೃದಯಾಘಾತವಾಯಿತು. ಮಗ ನಿರಪರಾಧಿ ಎಂದು ಬಿಡುಗಡೆಗೊಳ್ಳಬೇಕೆಂದು ಅವರು ಹಣವನ್ನು ನೀರಿನಂತೆ ವ್ಯಯ ಮಾಡಿದರು. ವಕೀಲರಿಗೆ 27 ಲಕ್ಷ ನೀಡಿದರು. ಏನೆಲ್ಲ ನೀವು ಮುದ್ರಿಸಿದ್ದೀರಿ? ಇನ್ನೇನು ಬಾಕಿ ಇದೆ? ನಾನಂದೆ, ಸಾಹೇಬರೇ, ಇದೆಲ್ಲವೂ ಸರಿ, ಆದರೂ ಈ ಕೇಸ್ ಭಿನ್ನವಾಗಿದೆ. ಅಪ್ರಾಪ್ತ ವಯಸ್ಸಿನ ಹುಡುಗಿಯ ಮೇಲೆ ಬಲಾತ್ಕಾರದ ಆರೋಪದಡಿ ದೀಪಕನನ್ನು ಇದೇ ಮೊದಲ ಬಾರಿಯೇನೂ ಬಂಧಿಸಿರಲಿಲ್ಲ. ಆದರೆ ನಗರದ ನಾಗರಿಕರೆಲ್ಲ ಪ್ರತಿಭಟನೆ ಮಾಡಿದರು. ಹುಡುಗಿಯ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಬೀದಿಗಿಳಿದರು. ಬಂದ್ ಆಚರಿಸಲಾಯಿತು. ಜನರು ಲಾಠಿ ಪ್ರಹಾರಕ್ಕೆ ಒಳಗಾದರು. ಶಿಕ್ಷಕನಾಗಿದ್ದ ಹುಡುಗಿಯ ಅಪ್ಪನಿಗೆ ಕೊಲೆಯ ಬೆದರಿಕೆಗಳು ಅದೆಷ್ಟು ಬಾರಿ ಬಂದವು. ಅವರು ಮನೆ ಬಿಟ್ಟರು. ಆದರೆ ಮಗಳ ಮೇಲೆ ಬಲಾತ್ಕಾರ ಎಸಗಿದ ವ್ಯಕ್ತಿಗೆ ಶಿಕ್ಷೆ ಆಗಲೇಬೇಕು ಎಂಬ ಆಗ್ರಹ ಮಾತ್ರ ಬಿಡಲಿಲ್ಲ. ಬಲಾತ್ಕಾರದ ಪ್ರಕರಣದಲ್ಲಿ ಹೀಗೆ ಘಟಿಸುವುದಿಲ್ಲ ಸಾಹೇಬರೇ. 3-4 ಸಾವಿರ ಪಗಾರ ತೆಗೆದುಕೊಳ್ಳುವ ಒಬ್ಬ ಸಾಮಾನ್ಯ ಮಾಸ್ತರ ಕೋಟ್ಯಾಧೀಶ ಶ್ರೀಮಂತನ ವಿರುದ್ಧ ನಿಂತದ್ದು ಇದು ನಮ್ಮ ನಗರದಲ್ಲಿ ಮೊದಲ ಸಲ ನಡೆದಿದ್ದು. ಸಂಪೂರ್ಣ ನಗರವೇ ಆ ಶಿಕ್ಷಕನ ಬೆನ್ನ ಹಿಂದೆ ನಿಂತಿತ್ತು. ನಿಮಗೆ ಗೊತ್ತಿದೆಯಲ್ಲ ಸಾಹೇಬರೇ, ಬಲಾತ್ಕಾರ ಪ್ರಕರಣ ನ್ಯಾಯಾಲಯದಲ್ಲಿ ಬರುವವರೆಗೆ ಹಾಗೂ ಅನಂತರ ದೊಡ್ಡ ಪ್ರಮಾಣದಲ್ಲಿ ಕಾಲಹರಣವಾಯಿತು. ದೀಪಕನ ವಕೀಲರು ಅನೇಕ ದಿನ ಮುದ್ದತ್ತು ಪಡೆದುಕೊಂಡರು. ಸಂಪೂರ್ಣ ರಾಜ್ಯದ ಗಮನ ಈ ಕೇಸಿನ ಕಡೆ ಕೇಂದ್ರೀಕೃತವಾಗಿತ್ತು. ಅದೇನು ಸಾಮಾನ್ಯ ಪ್ರಕರಣವಾಗಿರಲಿಲ್ಲ. ಕಾಯ್ದೆ, ಶಕ್ತಿ, ಹಣ, ಬುದ್ಧಿ, ಚಾತುರ್ಯ ಹಾಗೂ ಜನಶಕ್ತಿ ಮುಂತಾದ ವಿಷಯಗಳನ್ನು ಪಣಕ್ಕೆ ಒಡ್ಡಲಾಗಿತ್ತು. ಹೀಗೆ ಬೇರೆ ಎಲ್ಲಾದರೂ ಆಗಿದ್ದರ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ. ಕೇವಲ ಹಿಸ್ಟರಿ ಶೀಟ್ ಮೇಲಿದ್ದ ದೀಪಕನನ್ನು ಗುರುತಿಸಬಹುದು ಎಂದು ನನಗೇನು ಅನ್ನಿಸುವುದಿಲ್ಲ. ಹಿಸ್ಟರಿ ಶೀಟ್ನಲ್ಲಿ ಕೇವಲ ಒಂದು ಬಲಾತ್ಕಾರದ ನೋಂದಣಿ ಇದೆ. ಆದರೆ ಅವನು ಮಾಡಿದ ಹಾಗೂ ಅದರಲ್ಲಿಯೂ ಎಂದೂ ಬೆಳಕಿಗೆ ಬಾರದ ಅನೇಕ ಬಲಾತ್ಕಾರಗಳಿವೆ. ಹುಡುಗಿಯರ ತಂದೆ ತಾಯಿ ಭಯ ಹಾಗೂ ನಾಚಿಕೆಯಿಂದ ಈ ಕುರಿತು ಎಂದೂ ಧ್ವನಿ ಎತ್ತಲಿಲ್ಲ. ಪ್ರತಿ 2 ದಿನಕ್ಕೆ ಕಾನ್ವೆಂಟಿನ ಹುಡುಗಿಯರನ್ನು ಬಲಾತ್ಕಾರವಾಗಿ ಗಾಡಿಯಲ್ಲಿ ಹಾಕಿಕೊಂಡು ತೆಗೆದುಕೊಂಡು ಹೋಗುತ್ತಿದ್ದ. ಇದನ್ನು ಅನೇಕ ಹುಡುಗಿಯರ ಪಾಲಕರು ಗೌಪ್ಯವಾಗಿ ಮಾನ್ಯ ಮಾಡುತ್ತಾರೆ.
ಆದರೆ ನ್ಯಾಯ ಕೇಳುವುದಕ್ಕಾಗಿ ಅವಕಾಶವಾಗಿರುವ ಶಕ್ತಿ ಧ್ವನಿ ಅವರಲ್ಲಿ ಹತ್ತಿರಲಿಲ್ಲ. ಅದೆಷ್ಟೋ ಹುಡುಗಿಯರ ಬದುಕಿನೊಂದಿಗೆ ಆಟವಾಡಿದ ಸಾಹೇಬರೇ. ಈ ವಿಷಯ ಎಲ್ಲರಿಗೂ ಗೊತ್ತೇ ಇದೆ, ಆದರೆ ಯಾರೂ ಧ್ವನಿ ಎತ್ತುವುದಿಲ್ಲ. ಅದರಿಂದಲೇ ಹೇಳುತ್ತಿರುವೆ ಸಾಹೇಬರೇ, ಹಿಸ್ಟ್ರಿ ಶೀಟ್ ಹಾಗೂ ನಿಮ್ಮ 10 ನಿಮಿಷ ಸಾಕಾಗುವುದಿಲ್ಲ. ದಯಮಾಡಿ ಸ್ವಲ್ಪ ಹೊತ್ತಾದರೂ ಹೆಚ್ಚಿಗೆ ಮಾಡಿ. ಜೈಲು ಅಧಿಕಾರಿ ಶಾಂತವಾಗಿ ಹೇಳುತ್ತಿದ್ದ. ಅವನ ಮುಖದಲ್ಲಿ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ಸ್ವಲ್ಪ ನಸುನಕ್ಕು ಅವನಂದ, ಮಿಸ್ಟರ್ ಜಾಧವ್, ನಾನು ನಿಮಗೆ ಭೇಟಿಯಾಗಲು ಅನುಮತಿ ನೀಡಿದ್ದು ಬಂಧುಗಳೆಂದು, ಪತ್ರಕರ್ತನೆಂದಲ್ಲ. ಹಾಗೆ ಪರವಾನಗಿ ಬೇಕು ಅನ್ನೋದಾದರೆ ನೀವು ಕೋರ್ಟಿಗೆ ಹೋಗಬೇಕಾಗುತ್ತದೆ. ನೀವು ಈ ಮಾತುಕತೆಯನ್ನು ಸಂದರ್ಶನವೆಂದು ಮುದ್ರಿಸುವುದಿಲ್ಲವೆಂದು ಆಶ್ವಾಸನೆ ನೀಡಿದ್ದೀರಿ. ನಾನು ಸ್ನೇಹದ ಸಲುವಾಗಿ ನಿಮಗೆ ಭೇಟಿಯಾಗಲು ಪರವಾನಗಿ ನೀಡುತ್ತಿರುವೆ. ದಯಮಾಡಿ ನನಗೆ ತೊಂದರೆ ಮಾಡಬೇಡಿ. ಹಾಗೆ ಅವನೇನು ಮಾತನಾಡುತ್ತಾನೋ ಅದನ್ನು ನೀವು ಕಥೆಯಲ್ಲಿ ಬಳಸಬಾರದು, ಸುದ್ದಿಯಲ್ಲಿ ಬಳಸಕೂಡದು ಎಂಬ ಕರಾರು ನೆನಪಿನಲ್ಲಿರಲಿ. ನಾನು ಎಷ್ಟು ಹಠ ಮಾಡಿದರೂ ಜೈಲು ಅಧಿಕಾರಿ ಸಮಯ ಹೆಚ್ಚಿಸುವುದಿಲ್ಲ ಎಂಬುದರ ಖಾತ್ರಿಯಾಯಿತು. ನಾನು ಹಠ ಬಿಟ್ಟೆ. ಕೈದಿಯ ಅಂದರೆ ದೀಪಕನ ಭೇಟಿಗಾಗಿ ಪ್ರತೀಕ್ಷಾ ಕೋಣೆಯಲ್ಲಿ ಹೋಗಿ ಕುಳಿತೆ. ಜೈಲಿನ ಸಿಪಾಯಿ ನನ್ನ ಮುಂದೆ ಬಂದ. ನನಗೆ ಅವನು ಕುರ್ಚಿಯಲ್ಲಿ ಕುಳಿತುಕೊಳ್ಳುವಂತೆ ಸೂಚಿಸಿದ. ದೀಪಕನನ್ನು ಕರೆತರಲು ಹೋದ. ದೀಪಕ ಲಾಲವಾಣಿ ಕಳೆದ 5 ವರ್ಷಗಳಲ್ಲಿ ನಗರದ ಏಕಮೇವ ಚರ್ಚೆಯ ವಿಷಯ. 30 ವರ್ಷದ ದೀಪಕ ಕೋಟ್ಯಾಧೀಶ ದೀಪಕ. ಅವನಿಗೆ ಒಂದು ಚಟ ಶುರುವಾಗಿತ್ತು, ಬಲಾತ್ಕಾರ ಮಾಡುವುದು. ಬಲಾತ್ಕಾರದ ಅಪರಾಧವನ್ನು ಮುಚ್ಚಿಡಲು ಅವನು ಅನೇಕ ಪೊಲೀಸ್ ಅಧಿಕಾರಿಗಳನ್ನು ಭ್ರಷ್ಟ ಮಾಡಿದ್ದ. ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ರೇಗಿಸದಂತೆ ನಿಷೇಧ ಮಾಡಿದ್ದಕ್ಕಾಗಿ ದೀಪಕನ ಹೆಸರಿನಲ್ಲಿ ಬೆಳಕಿತ್ತು, ಆದರೆ ಕೃತಿಯಲ್ಲಿ ಕತ್ತಲೆ ಇತ್ತು. ಹಣದ ಬಲದಿಂದ ಬೇಕಾದದ್ದನ್ನು ಮಾಡುತ್ತಿದ್ದ ಹಾಗೂ ಸುರಕ್ಷಿತನಾಗಿರುತ್ತಿದ್ದ. ಅವನನ್ನು ಎದುರು ಹಾಕಿಕೊಳ್ಳುವ ಶಿಕ್ಷಕ ದೊರೆಯದಿದ್ದರೆ ಇನ್ನೂ ಅದೆಷ್ಟೋ ಹುಡುಗಿಯರನ್ನು ಹಾಳು ಮಾಡುತ್ತಿದ್ದನೋ ಯಾರಿಗೆ ಗೊತ್ತು. ಒಬ್ಬ ಶಿಕ್ಷಕನ 10ನೆಯ ತರಗತಿಯಲ್ಲಿ ಓದುತ್ತಿದ್ದ ಮಗಳನ್ನು ಬಲಾತ್ಕಾರದಿಂದ ಗಾಡಿಯಲ್ಲಿ ಒಯ್ದು ರಾತ್ರಿ ಪೂರ್ತಿ ಹೋಟೆಲ್ನಲ್ಲಿ ಅವಳ ಮೇಲೆ ಬಲಾತ್ಕಾರ ಮಾಡಿದ. ಆ ಕೋಮಲ ಜೀವಕ್ಕೆ ಸರಾಯಿ ಕುಡಿಸಿದ ಹಾಗೂ ಮಾರನೇ ದಿನ ಅವಳನ್ನು ಬಿಟ್ಟು ಬಿಟ್ಟ. ಹುಡುಗಿಯ ಧೈರ್ಯವಂತೆಯಾಗಿದ್ದಳು. ಅವಳು ಎಲ್ಲವನ್ನೂ ತನ್ನ ತಂದೆಗೆ ಹೇಳಿದಳು. ಶಿಕ್ಷಕ ಸಂತಾಪಿಸಿದ. ಅವನನ್ನು ಖರೀದಿಸುವ ಹಾಗೂ ಅವನನ್ನು ವರ್ಗ ಮಾಡುವ ಪ್ರಯತ್ನವನ್ನು ದೀಪಕನ ಸಹಚರರು ಮಾಡಿದರು. ಆದರೆ ಶಿಕ್ಷಕ ಮೆತ್ತಗಾಗಲಿಲ್ಲ, ಬಗ್ಗಲಿಲ್ಲ. ಅವನಿಂದ ಅನ್ಯಾಯವನ್ನು ಪ್ರತಿಭಟಿಸಿ ಎಂದು ಜೀವನ ಪೂರ್ತಿ ವಿದ್ಯಾರ್ಥಿಗಳಿಗೆ ಹೇಳುತ್ತಾ ಬಂದೆ. ಈಗ ನಾನೇ ಬೆನ್ನು ತೋರಿಸಿದರೆ ನನ್ನ ವಿದ್ಯಾರ್ಥಿಗಳು ನನ್ನ ಪುಕ್ಕಲ ಅಂಜುಬುರುಕ ಅನ್ನುತ್ತಾರೆ. ಅದು ನನ್ನ ಅಪಮಾನ ಮಾಡಿದ ಹಾಗೆ ಆಗುತ್ತದೆ. ನಾನು ಸುಮ್ಮನೆ ಕುಳಿತರೆ ಆ ಕಾಮುಕ ಹಾವು ಪ್ರತಿದಿನ ಬೇರೆ ಬೇರೆ ಹುಡುಗಿಯರಿಗೆ ಕಚ್ಚುತ್ತದೆ. ಶಿಕ್ಷಕನ ನಿರ್ಣಯ ಕೇಳಿ ಎಲ್ಲ ನಗರದವರಿಗೆ ಒಂದು ಶಕ್ತಿ ಬಂತು. ಜನ ಪ್ರತಿದಿನ ಮೋರ್ಚಾ ತೆಗೆದರು, ಪ್ರದರ್ಶನ ಮಾಡಿದರು. ಒಂದು ಸಲ ಜನ ರೊಚ್ಚಿಗೆದ್ದು ದೀಪಕನ ಮನೆಯ ಮೇಲೆ ಕಲ್ಲು ತೂರಾಟ ಮಾಡಿದರು. ಎಷ್ಟೋ ಜನರನ್ನು ಬಂಧಿಸಲಾಯಿತು. ಅವರೆಲ್ಲ ಜಯಘೋಷಗಳನ್ನು ವೀರಾವೇಶದಿಂದ ಕೂಗುತ್ತಾ ಪೊಲೀಸರ ವಾಹನದಲ್ಲಿ ಹೋಗಿ ಕುಳಿತರು. ಹೀಗೆ ಶಿಕ್ಷಕ ಊರಿನವರಿಗೆಲ್ಲ ಹೊಸ ಚೈತನ್ಯ ನೀಡಿದ. ಸುತ್ತ ಮನಸ್ಸುಗಳಿಗೆ ಹೊಸ ಜೀವ ನೀಡಿದ. ಅವನ ಮಗಳೆಡೆ ಅವಳ ಗೆಳತಿಯರು ಹಾಗೂ ಶಾಲಾ ಶಿಕ್ಷಕರು ಸಹಾನುಭೂತಿಯಿಂದ ನೋಡುತ್ತಿದ್ದರು. ಅವಳಿಗೆ ಹೋರಾಡಲು ಮಾನಸಿಕ ಸ್ಥೈರ್ಯ ನೀಡುತ್ತಿದ್ದರು. ಭೂತಕಾಲದ ಅದೆಷ್ಟೋ ಘಟನೆಗಳು ಕಣ್ಮುಂದೆ ಬಂದು ಹೋಗುತ್ತಿದ್ದವು. ಜೈಲಿನ ಗೋಡೆಗಳನ್ನು ಸೀಳಿ ಅವು ಕಣ್ಮುಂದೆ ನರ್ತಿಸುತ್ತಿದ್ದವು. ಹಾ, ಕುಳಿತುಕೋ ಇಲ್ಲಿ. ಸಿಪಾಯಿಯ ಧ್ವನಿಯಿಂದ ಭ್ರಮೆಲೋಕದಿಂದ ಹೊರಬಂದೆ. ಸಿಪಾಯಿ ದೀಪಕನನ್ನು ನನ್ನ ಮುಂದೆ ಹಾಜರುಪಡಿಸಿ ಹಾಗೆ ಹೊರಟು ಹೋದ. ಕೈದಿಯ ಸಮವಸ್ತ್ರದಲ್ಲಿದ್ದ ದೀಪಕ ನನ್ನ ಕಣ್ಮುಂದೆ ತಲೆ ತಗ್ಗಿಸಿ ನಿಂತಿದ್ದ. ನಾನು ಕುರ್ಚಿಯೆಡೆ ಕೈ ಮಾಡಿ ಕುಳಿತುಕೊಳ್ಳಲು ಸೂಚಿಸಿದೆ. ಅವನು ಕುಳಿತುಕೊಂಡ, ಆದರೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತ್ರ ನೋಡುತ್ತಿರಲಿಲ್ಲ. ನಾನು ಅವನಿಗೆ ಮಾತನಾಡಿಸಬೇಕೆಂದು, ಏನು ಅನ್ನುತ್ತೀಯ ದೀಪಕ್ ಎಂದೆ. ದೀಪಕ್ ನನಗೆ ಉತ್ತರ ನೀಡಲಿಲ್ಲ. ಅವನು ಶಾಂತವಾಗಿದ್ದ, ಹಾಗೆ ತಲೆ ಕೆಳಗೆ ಮಾಡಿದ್ದ. ನಾನು ಪುನಃ ಕೇಳಿದೆ, ನೋಡು ದೀಪಕ್, ನನ್ನ ಹತ್ತಿರ ಸಮಯ ತುಂಬ ಕಡಿಮೆ ಇದೆ. ನೀನು ಕಾಮುಕ, ಅಸಭ್ಯ ಹಾಗೂ ಗೂಂಡ ಪ್ರವೃತ್ತಿಯುವ ಹೇಗಾದೆ ಎಂಬ ಒಂದೇ ಪ್ರಶ್ನೆಗೆ ಉತ್ತರ ನೀಡು. ಅಮ್ಮನಿಂದಾಗಿ ಎಂಬ ದೀಪಕನ ಉತ್ತರ ಕೇಳಿ ನನಗೆ ಆಶ್ಚರ್ಯವಾಯಿತು. ಏ ದೀಪಕ್, ನೀನೇನು ಹೇಳುತ್ತಿದ್ದೀಯಾ ಎಂದು ನಿನಗೆ ಗೊತ್ತಿದೆಯಾ? 9 ತಿಂಗಳು 9 ದಿನ ತನ್ನ ಹೊಟ್ಟೆಯಲ್ಲಿ ನಿನ್ನನ್ನು ಇಟ್ಟುಕೊಂಡು ಹೆತ್ತು ಹೊತ್ತು ದೊಡ್ಡವನಾಗಿ ಮಾಡಿದ ತಾಯಿಯನ್ನು ಕುರಿತು ನೀನು ಮಾತನಾಡುತ್ತಿದ್ದೀಯಾ? ನಿನ್ನ ಪಾಪಗಳನ್ನು ಮುಚ್ಚಿಡಲು ಸುಳ್ಳು ಹೇಳಬೇಡ ಎಂದು ನಾನು ಸಂತಾಪದಿಂದ ಹೇಳುತ್ತಿದ್ದೆ. ದೀಪಕ್ ಮುಖ ಮೇಲಕ್ಕೆ ಎತ್ತಿದ. ಅವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಯಾವುದೇ ಕ್ಷಣದಲ್ಲಿ ಅವು ತುಳುಕಬಹುದು ಅಂತ ಅನ್ನಿಸುತ್ತಿತ್ತು. ಅವನು ಬಲಗೈಯ ಅಂಗೈಯನ್ನು ಕಣ್ಣುಗಳ ಮೇಲೆ ಒಂದು ಕ್ಷಣ ಒತ್ತಿ ಹಿಡಿದ. ಕಣ್ಣೀರನ್ನು ಒರೆಸಿಕೊಂಡ. ಸ್ವಲ್ಪ ಶಾಂತವಾಗಿ ನುಡಿದ, ನೋಡಿ, ನಾನು ನಿಜವನ್ನೇ ಹೇಳುತ್ತಿರುವೆ. ನನ್ನ ತಾಯಿಯಿಂದಲೇ ನಾನು ಕೆಟ್ಟೆ. ಈಗ ನಾನು ನಿಮಗೆ
ಸವಿಸ್ತಾರವಾಗಿ ಹೇಳುತ್ತೇನೆ. ದೀಪಕ್ ಬಲಗೈಯ ಮೊಣಕೈಯನ್ನು ಟೇಬಲ್ ಮೇಲಿಟ್ಟ. ಕೈಗಳ ಬೆರಳುಗಳನ್ನು ತಲೆ ಕೂದಲಲ್ಲಿ ಆಡಿಸಲು ಶುರು ಮಾಡಿದ. ನನ್ನ ಕಣ್ಣಿನಲ್ಲಿ ಕಣ್ಣಿಟ್ಟು ಮಾತನಾಡುತ್ತಿದ್ದ. ನಾನು ಅತಿ ಶ್ರೀಮಂತ ಕುಟುಂಬದಲ್ಲಿ ಜನ್ಮ ಪಡೆದೆ ಎಂಬುದು ನಿಮಗೆ ಗೊತ್ತೇ ಇದೆ. ನನಗೆ ಮಲಗಿಸಲು ಬೆಳ್ಳಿಯ ತೊಟ್ಟಿಲಿತ್ತು. ನನ್ನ ತೂಕದಷ್ಟೇ ಬಂಗಾರದ ಒಡವೆಗಳು ನನಗೆ ಉಡುಗೊರೆಯಾಗಿ ರೂಪದಲ್ಲಿ ಲಭಿಸಿದ್ದವು. ನಾನು ಒಬ್ಬನೇ ಮಗ. ಆ ಕಾರಣ ನನಗೆ ತುಂಬ ಪ್ರೀತಿ ಮಾಡುತ್ತಿದ್ದರು. ನನ್ನ ಯಾವುದೇ ಕೆಲಸಕ್ಕೆ ಅಪ್ಪ ಅಮ್ಮ ವಿರೋಧಿಸುತ್ತಿರಲಿಲ್ಲ. ಅನೇಕ ಸಲ ನೋಟುಗಳನ್ನು ಹರಿದಿರುವೆ. ನನಗೆ ಇನ್ನೂ ನೆನಪಿದೆ. ನನ್ನ ಸಂಬಂಧಿಕರು ಸಾವಿರ ರೂಪಾಯಿಗಳನ್ನು ಬಳಸಿ ಹಡಗುಗಳನ್ನು ಮಾಡಿಕೊಟ್ಟಿದ್ದರು. ನಾನು ಅವುಗಳನ್ನು ನೀರಿನ ತೊಟ್ಟಿಯಲ್ಲಿ ಬಿಟ್ಟಿದ್ದೆ. ನಾನು 5 ವರ್ಷದವನಾದೆ. ನಾನು ಶಾಲೆಗೆ ಹೋಗಬೇಕಾದ ದಿನಗಳು ಬಂದವು. ನನ್ನ ಇಷ್ಟದ ವಾಹನಕ್ಕೆ ಹೂಗಳು ಹಾಗೂ ಬಲೂನುಗಳನ್ನು ಹಚ್ಚಿ ಶೃಂಗಾರ ಮಾಡಲಾಗಿತ್ತು. ನಾನು ಗಾಡಿಯಲ್ಲಿ ಕುಳಿತುಕೊಂಡೆ. ಅಮ್ಮ ತಿಂಡಿಯ ಡಬ್ಬಿಯನ್ನು ಕೈಗಿತ್ತಳು. 50 ರೂಪಾಯಿಗಳ ನೋಟನ್ನು ಕೈಗೆ ಕೊಟ್ಟಳು. ಬಿಡುವಿನ ಸಮಯದಲ್ಲಿ ನಿನಗೆ ಇಷ್ಟವಾದದ್ದನ್ನು ಖರೀದಿಸಿ ತಿನ್ನು ಎಂದಳು. ನಾನು ಶಾಲೆಗೆ ಹೋದೆ. ರಾಜಕುಮಾರನ ಹಾಗೆ ಸ್ವಾಗತ ಮಾಡಿದೆ. ಶಾಲೆಯ ಪ್ರತಿ ಶಿಕ್ಷಕನಿಗೂ ನಮ್ಮ ತಂದೆ 1000 ರೂಪಾಯಿಗಳ ಬಕ್ಷೀಸು ನೀಡಿದ್ದರು. ಶಾಲೆ ಅಲ್ಲ, ಅಂಗನವಾಡಿ ಅದು. ಒಂದೇ ಗಂಟೆಯಲ್ಲಿ ಊಟಕ್ಕೆ ಬಿಟ್ಟರು. ಅನಂತರ ಮನೆಗೆ ಹೋಗಲು ಅನುಮತಿ ನೀಡಿದರು. ನಾನು ತಿಂಡಿ ತಿಂದೆ. 50 ರೂಪಾಯಿ ಏನು ಮಾಡಬೇಕು ಎಂಬ ಪ್ರಶ್ನೆ ಬಂತು. ನಾನು ನೇರವಾಗಿ ಸಿಪಾಯಿಗೆ ಕೊಟ್ಟೆ. ಶಾಲೆ ಬಿಟ್ಟ ಮೇಲೆ ಮನೆಗೆ ಬಂದೆ. ಅಮ್ಮ ಅಪ್ಪಿಕೊಂಡು ಸ್ವಾಗತ ಮಾಡಿದಳು. ಮಾರನೇ ದಿನ ಪುನಃ ತಿಂಡಿ ಹಾಗೂ 50 ರೂಪಾಯಿ ನೋಟು. ನಾನು ಆ ನೋಟು ಒಬ್ಬ ವಿದ್ಯಾರ್ಥಿಗೆ ಕೊಟ್ಟೆ. ಪ್ರತಿದಿನ ಹೀಗೆ ಒಬ್ಬ ಶಿಕ್ಷಕ, ಇಲ್ಲವೇ ಸಿಪಾಯಿ, ಇಲ್ಲವೇ ವಿದ್ಯಾರ್ಥಿಗಳಿಗೆ, ಇರದಿದ್ದರೆ ವಾಹನ ಚಾಲಕನಿಗೆ ಕೊಡುತ್ತಾ ಹತ್ತಿದೆ. ಸ್ವಾಭಾವಿಕವಾಗಿಯೇ ಎಲ್ಲರೂ ನನ್ನನ್ನು ಮುದ್ದಾಡಲು ಪ್ರಾರಂಭಿಸಿದರು. ಅಂಗನವಾಡಿ ಮುಗಿಯಿತು. ಪ್ರಾಥಮಿಕ ಶಾಲೆಗೆ ಹೋಗಲು ಪ್ರಾರಂಭಿಸಿದೆ. ತಿಂಡಿಗಾಗಿ ಸಿಗುತ್ತಿದ್ದ ಆ 50 ರೂಪಾಯಿ ಈಗ 100 ರೂಪಾಯಿಯಲ್ಲಿ ರೂಪಾಂತರಗೊಂಡಿತು. 4ನೇ ತರಗತಿಯವರೆಗೆ ಯಾರಿಗಿಲ್ಲ ಯಾರಿಗೆ ಆ ಹಣವನ್ನು ಕೊಡುತ್ತಾ ಬಂದೆ. ಆದರೆ 5ನೇ ತರಗತಿಗೆ ಹಣ ಖರ್ಚು ಮಾಡುವ ಮಾರ್ಗ ಲಭಿಸಿತು. ನಾನು ಮಿತ್ರರನ್ನು ಕರೆದುಕೊಂಡು ಹೋಟೆಲ್ಗೆ ಹೋಗಿ ತಿನ್ನಲು ಕಲಿತೆ. ಅವರಿಗೆ ತಿನ್ನಲು ಸಾಕಷ್ಟು ತಿಂಡಿಗಳನ್ನು ಕೊಡಿಸಲು ಪ್ರಾರಂಭಿಸಿದೆ. ದಿನ ಹೊಸ ಪದಾರ್ಥ ಹಾಗೂ ಹೊಸ ಹೋಟೆಲ್. ಹೀಗೆ ನನ್ನ ಪ್ರವಾಸ ಆರಂಭವಾಯಿತು. ನನಗೆ ಅನೇಕ ಮಿತ್ರರಾದರು. ಅವರು ಮನೆಗೂ ಬರಲು ಪ್ರಾರಂಭಿಸಿದರು. ನಾನು ಅವರ ಮುಖಂಡನಾದೆ. ಕ್ಲಾಸಿನಲ್ಲಿ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಮಾನಿಟರ್ ಆಗುವ ಹಾಗೆ ಇರಲಿಲ್ಲ. ಪಿಕ್ನಿಕ್ ಸಲುವಾಗಿಯೂ ನಾನೇ ಎಲ್ಲ ಮಿತ್ರರ ಖರ್ಚುಗಳನ್ನು ಭರಿಸುತ್ತಿದ್ದೆ. ಅಭ್ಯಾಸ ಕಡಿಮೆ ಮತ್ತು ಉಡಾಳತನ ಜಾಸ್ತಿ ಮಾಡಲು ಪ್ರಾರಂಭಿಸಿದೆ. ಹಾಗೂ ಹೀಗೂ ಪಾಸಾಗುವಷ್ಟು ಅಂಕಗಳು ಪ್ರಾಪ್ತವಾಗುತ್ತಿದ್ದವು. ಅದು ತಂದೆ ತಾಯಿಗಳಿಗೆ ಹೆಮ್ಮೆ ಅನ್ನಿಸುತ್ತಿತ್ತು. ಹೋಟೆಲ್ಗಳು ಪರಿಚಿತವಾದವು. ಲಾಲವಾಣಿಯ ಮಗನೆಂದು ತುಂಬ ಪ್ರೀತಿಯಿಂದ ಎಲ್ಲರೂ ಕಾಣುತ್ತಿದ್ದರು. ಬಿಲ್ ಹೆಚ್ಚಾದರೂ ಮಾರನೇ ದಿನದವರೆಗೆ ಕಾಯುತ್ತಿದ್ದರು. ಹೆಚ್ಚಿಗೆ ಅಂಕಗಳಿಗೆ ಕಾರಕೂನ, ಕಲೆಕ್ಟರ್ ನೌಕರಿ ಮಾಡುವುದಂತೂ ಇಲ್ಲ ನನಗೆ. 7 ಪೀಳಿಗೆಗೆ ಕೂತು ತಿಂದರೂ ಮುಗಿಯದಷ್ಟು ಆಸ್ತಿ ದೇವರು ನೀಡಿದ್ದಾನೆ. ಎಷ್ಟಾಗುತ್ತೋ ಅಷ್ಟು ಕಲಿ. ಆನಂತರ ಉದ್ಯೋಗ, ವ್ಯವಸಾಯ ಸಂಭಾಳಿಸು ಎಂದು ನನ್ನ ತಂದೆ ತಾಯಿ ಉಪದೇಶ ನೀಡುತ್ತಿದ್ದರು. ಅದು ನನಗೆ ಸರಿ ಕಾಣುತ್ತಿತ್ತು. ಹೈಸ್ಕೂಲ್ಗೆ ಹೋದ ಮೇಲೆ ಪ್ರತಿದಿನ ಸಿಗುತ್ತಿದ್ದ ಖರ್ಚಿನ ಹಣ 200 ರೂಪಾಯಿ ಆಯಿತು. ಈಗ ನನಗೆ ಖರ್ಚು ಮಾಡಲು ಅನೇಕ ಮಾರ್ಗಗಳು ಹಾಗೂ ಸಹಾಯಕರು ಲಭಿಸಿದ್ದರು. ಶಾಲೆಯಲ್ಲಿ ಪ್ರಾರ್ಥನೆ ಆಗುತ್ತಿದ್ದ ಹಾಗೆ ನಾವೆಲ್ಲ ಓಡಿ ಹೋಗುತ್ತಿದ್ದೆವು ಹಾಗೂ ಶಾಲೆಯಿಂದ ಕರೆದುಕೊಂಡು ಹೋಗಲು ಬರುವ ಗಾಡಿಯ ಸಮಯವಾಗುತ್ತಿದ್ದಂತೆ ಮರಳಿ ಬರುತ್ತಿದ್ದೆ. ಈಗ ಹೋಟೆಲ್ ಜೊತೆ ಚಿತ್ರಮಂದಿರಗಳ ದಾರಿಯೂ ಗೊತ್ತಾಗಿತ್ತು. ಬಾಲ್ಕನಿಯಲ್ಲಿ ಹೋಗಿ ಸಮಯ ಕಳೆಯಲು ಕಲಿತೆವು. ಒಂದೇ ದಿನ 2 ಸಿನಿಮಾಗಳನ್ನು ನೋಡಲು ಕಲಿತೆವು. ಇಂಟರ್ವೆಲ್ನಲ್ಲಿ ಐಸ್ ಕ್ರೀಮ್, ರಿಕ್ಷಾದಲ್ಲಿ ಪ್ರವಾಸ. ಕಾರಣ ನೋಡುತ್ತಿದ್ದಂತೆ 200 ರೂಪಾಯಿಗಳು ಖರ್ಚಾಗುತ್ತಿದ್ದವು. 10ನೇ ತರಗತಿಯ ಪರೀಕ್ಷೆಯನ್ನು ಕಟಾನು ಕಟ್ಟಿ ಪಾಸಾದೆ. ತಂದೆ ತಾಯಿ ಅದನ್ನು ಪ್ರಚಂಡವಾಗಿ ಸ್ವಾಗತಿಸಿದರು. ಅದಾಗಲೇ ನಾನು ಬೈಕ್ ಚಲಾಯಿಸುವುದಕ್ಕೆ ಕಲಿತಿದ್ದೆ. ಹಾಗೆ ಕಾರನ್ನೂ ಚಲಾಯಿಸುವುದಕ್ಕೆ ಕಲಿತಿದ್ದೆ. ಕಾಲೇಜಿನ ಮೊದಮೊದಲ ನಾನು ಕಾರು ತೆಗೆದುಕೊಂಡು ಹೋದೆ. ವಾಹನ ನಡೆಸಲು ಪರವಾನಗಿ ಇರಲಿಲ್ಲ. ಅದು ಯಾಕೆ ಇಲ್ಲ ಅಂತ ಕೇಳೋಕೆ ಪೊಲೀಸರೂ ಇರಲಿಲ್ಲ. ಪ್ರತಿದಿನದ ಖರ್ಚಿನ ಹಣದ ಮೊತ್ತ ಈಗ 1000 ರೂಪಾಯಿ ಆಗಿತ್ತು. ಅಮ್ಮ ಅತಿ ಪ್ರೀತಿಯಿಂದ ಹಣವನ್ನು ನನ್ನ ಕೈಗೆ ಇರಿಸುತ್ತಿದ್ದಳು. ಗಲ್ಲದ ಮೇಲೆ ಪ್ರೀತಿಯಿಂದ ಬೆರಳು ಮುರಿಯುತ್ತಿದ್ದಳು. ಮಗನೇ, ಎಲ್ಲ ಹಣವನ್ನು ಖರ್ಚು ಮಾಡಿ ಬಾ ಎಂದು ಪ್ರೀತಿಯಿಂದ ಹೇಳುತ್ತಿದ್ದಳು. ಹಣದ ಖರ್ಚು ವೆಚ್ಚದ ಲೆಕ್ಕವನ್ನು ಎಂದೂ ಕೇಳುತ್ತಿರಲಿಲ್ಲ. ಕಾಲೇಜಿಗೆ ಹೋದ ಮೇಲೆ ಹಣವನ್ನು ಹೇಗೆ ಖರ್ಚು ಮಾಡಬೇಕೆಂಬುದು ಹೊಸ ಯೋಜನೆಗಳು ರೂಪುಗೊಂಡವು. ಉನ್ನತ ಮಟ್ಟದ ಸಿಗರೇಟ್, ಬಿಯರ್, ಹೋಟೆಲಿನಲ್ಲಿ ಊಟ ಹಾಗೂ ಚರ್ಚೆ ಇವುಗಳ ಅಭ್ಯಾಸವಾಯಿತು. ಹುಡುಗಿಯರ ಬಗ್ಗೆ ಆಕರ್ಷಣೆ ಹೆಚ್ಚಾಯಿತು. ಪ್ರಮಾಣ ಪತ್ರ ಇರುವ ಮ್ಯಾಟನಿ ಸಿನಿಮಾ ನೋಡಿದ ಮೇಲೆ ಈ ಆಕರ್ಷಣೆ ಇನ್ನೂ ಹೆಚ್ಚಾಯಿತು. ಕಾಲೇಜಿನಲ್ಲಿದ್ದ ಉದ್ಯಾನವನದಲ್ಲಿ ಒಂದು ದಿವಸ ಬಿಂದಾಸ್ ಆಗಿ ಹೋಗಿ ಬಂದು ಹುಡುಗಿಯರ ಚುಂಬನ ತೆಗೆದುಕೊಂಡೆ. ಅವಳು ಕಿರುಚಿದಳು. ಅವಳ ತಂದೆ ತಾಯಿಗಳ ಕಡೆ ತಕರಾರು ತೆಗೆದುಕೊಂಡು ಹೋದಳು. ಆದರೆ ಮುಂದೇನೂ ಆಗಲೇ ಇಲ್ಲ. ನನಗೆ ಯಾರೂ ಪ್ರಶ್ನೆ ಕೇಳಲಿಲ್ಲ.
ಆನಂತರ ಈ ರೀತಿಯ ಒತ್ತಾಯದ ಪ್ರೇಮ ಪ್ರಕರಣಗಳು ನಡೆದೇ ಇದ್ದವು. ಅನೇಕ ಹುಡುಗಿಯರಿಗೆ ಕಾಡಿ ಬೇಡಿ ಬೇಡ ಬೇಡ ಅನ್ನೋ ಹಾಗೆ ಮಾಡಿದೆ. ಬೇರೆ ಕಾಲೇಜುಗಳಲ್ಲಿ, ಕ್ಯಾಂಟೀನುಗಳಲ್ಲಿ, ಶಾಲಾ ಆವರಣಗಳಲ್ಲಿ ಬೇಡವೆನ್ನುವಷ್ಟು ನಾ ಚುಡಾಯಿಸಿದೆ. ಅವರ ಕೈ, ಕೆನ್ನೆ ಎಳೆ ಹತ್ತಿದೆ. ಒಬ್ಬ ಪ್ರಾಚಾರ್ಯ ನನಗೆ ಬೈದರು. ಅದಕ್ಕಾಗಿ ಅವನ ಕೆನ್ನೆಗೆ ಹೊಡೆದೆ. ನನಗೆ ಯಾರು, ಏಕೆ ಅಂತ ಕೇಳಲಿಲ್ಲ. ನನ್ನ ತಂದೆ ಕಡೆ ಕೆಲವರು ತಕರಾರು ಮಾಡಿದರು. ತಂದೆಯವರೂ ಏನೂ ನುಡಿಯುತ್ತಿರಲಿಲ್ಲ. ಕಾಲೇಜಿನಲ್ಲಿ 2 ವರ್ಷಗಳು ಅಕ್ಷರಶಃ ಉಡಾಳಗಿರಿಯಲ್ಲಿ ಕಳೆದೆ. ಗ್ಯಾದರಿಂಗ್ನ ಸಮಯದಲ್ಲಿ ಏನೇನೋ ಕೀಟಲೆ ಮಾಡಿದೆ. ನಾಟಕಗಳ ತರಬೇತಿಯ ಸಮಯದಲ್ಲೂ ಇದಕ್ಕಿಂತ ವಿಭಿನ್ನವಾಗಿ ಏನೂ ಘಟಿಸುತ್ತಿರಲಿಲ್ಲ. ನನಗೆ ಸಿಕ್ಕ ಎಲ್ಲ ಸ್ನೇಹಿತರು ಪೋಲಿಗಳೇ, ಹುಂಬರೇ, ನನ್ನ ಒಂದೇ ಮಾತಿಗೆ ಏನೆಲ್ಲ ಮಾಡಲು ತಯಾರಾಗಿರುತ್ತಿದ್ದರು. ಕಿಸೆಯಲ್ಲಿ ಚಾಕು ಚೂರಿ ಇಟ್ಟುಕೊಳ್ಳುವವರೇ ಆಗಿದ್ದರು. ಕಾಲೇಜಿನಲ್ಲಿ ಯಾರೂ ನಮ್ಮ ಉಸಾಬರಿ ಮಾಡುತ್ತಿರಲಿಲ್ಲ. ಈ ರೀತಿ ಬದುಕುವುದರಲ್ಲಿ ಅದೇನೋ ಒಂದು ರೀತಿಯ ವಿಲಕ್ಷಣ ಆನಂದವೆನಿಸುತ್ತಿತ್ತು. ಅಮ್ಮನ ಕಡೆಯಿಂದ ಸಿಗುತ್ತಿದ್ದ ಹಣ ಕಡಿಮೆ ಅನ್ನಿಸುತ್ತಿತ್ತು. ಅದಕ್ಕಾಗಿ ಹೆಚ್ಚಿನ ಬೇಡಿಕೆ ಪಡೆದುಕೊಳ್ಳುತ್ತಿದ್ದೆ. ಉತ್ಕಟ ಆನಂದವೆನಿಸುತ್ತಿತ್ತು. ಅಪ್ಪನ ಕಡೆ ಬರುತ್ತಿದ್ದ ತಕರಾರುಗಳು ಹೆಚ್ಚುತ್ತಲೇ ಇದ್ದವು. ಪೊಲೀಸ್ ಅಧಿಕಾರಿಗಳು ಸಹ ಖಾಸಗಿಯಾಗಿ ಅವರು ತಕರಾರು ಮಾಡಿದರು. ಅಪ್ಪ ಅವರಿಗೆ ನೋಟುಗಳ ಕಂತೆ ನೀಡಿದರು. ಆ ಅಧಿಕಾರಿಗಳು ನನ್ನ ಮಿತ್ರರು ಹಾಗೂ ರಕ್ಷಕರೂ ಆದರು. ಮುಂದೆ ಕಾಲೇಜಿಗೆ ಹೋಗುವುದನ್ನು ನಿಲ್ಲಿಸಿದೆ. ತಂದೆ ನನ್ನ ಲಗ್ನ ನಿಶ್ಚಯ ಮಾಡಿದರು. ಹೆಂಡತಿ ನಮಗಿಂತ ಶ್ರೀಮಂತ ಹಾಗೂ ರೂಪವತಿಯಾಗಿದ್ದಳು. ಆದರೆ ಅವಳ ನನ್ನ ಮಧ್ಯೆ ಪ್ರೀತಿ ಎಂದೂ ನಿರ್ಮಾಣವಾಗಲಿಲ್ಲ. ಯಾಕೆ ಅಂತ ನನಗೆ ಕಾರಣ ಹೇಳಲಾಗುವುದಿಲ್ಲ. ಮದುವೆಯ ಮಾರನೇ ದಿನವೇ ಮುಖ್ಯ ರಸ್ತೆಯ ಮೇಲಿಂದ ಒಬ್ಬ ಹುಡುಗಿಯನ್ನು ಅಪಹರಿಸಿದ್ದೆವು. ಸಿಗರೇಟಿನ ಜೊತೆಗೆ ವಿದೇಶಿ ಸರಾಯಿ ಬಂದಿತ್ತು. ನಶೆಯಲ್ಲಿ ತೇಲಾಡುವುದು ತುಂಬ ಇಷ್ಟವಾಗುತ್ತಿತ್ತು. ಅಪರಾತ್ರಿ ಮನೆಗೆ ಬರುತ್ತಿದ್ದೆ. ಹೆಂಡತಿ ಕೇಳುತ್ತಿದ್ದಳು. ಆದರೆ ಉತ್ತರ ನೀಡುವ ಸ್ಥಿತಿಯಲ್ಲಿ ನಾನಿರುತ್ತಿರಲಿಲ್ಲ. ಮದುವೆಯಾಗಿ 2-2.5 ವರ್ಷವಾಯಿತು. ಲಗ್ನವಾದ ಮೇಲೆ ನಾನು ಸುಧಾರಿಸುವೆ ಎಂಬ ಅಪ್ಪ ಅಮ್ಮನ ಕಲ್ಪನೆ ಸುಳ್ಳಾಗಿತ್ತು. ಹಾಗೂ ಒಂದು ದಿನ ಶಿಕ್ಷಕನ ಮಗಳ ಮೇಲೆ ಕೈ ಹಾಕಿದೆ. ಆ ಹುಡುಗಿ ಪೊಲೀಸರಿಗೆ ದೂರು ಕೊಡುತ್ತಾಳೆಂದು ಕನಸು ಮನಸ್ಸಿನಲ್ಲೂ ಅಂದುಕೊಂಡಿರಲಿಲ್ಲ. ನನ್ನ ತಂದೆ ಆ ಹುಡುಗಿಯ ತಂದೆಗೆ 25 ಲಕ್ಷ ಕೊಡುವುದಾಗಿಯೂ ಹಾಗೂ ಆ ಹುಡುಗಿಯ ಹೆಸರಿನಲ್ಲಿ ಬ್ಯಾಂಕಿನಲ್ಲಿ ಅಷ್ಟೇ ಹಣವನ್ನು ಇಡುವುದಾಗಿಯೂ ಆಮಿಷ ಒಡ್ಡಿದರು. ಆದರೆ ಆ ಶಿಕ್ಷಕ ಒಪ್ಪಿಕೊಳ್ಳಲಿಲ್ಲ. ಘಟಿಸಬೇಕಾದದ್ದು ಘಟಿಸಿಯೇ ಬಿಟ್ಟಿತು. ಶಿಕ್ಷಕನ ಜೊತೆ ನಗರದ ಎಲ್ಲ ಜನ ನನ್ನ ಹಾಗೂ ನನ್ನ ಕುಟುಂಬದ ವಿರುದ್ಧ ಎದ್ದು ನಿಂತರು. ನನಗೆ 7 ವರ್ಷ ಕಠಿಣ ಶಿಕ್ಷೆ ವಿಧಿಸಲಾಯಿತು. ನಾನು ಅದನ್ನು ಅನುಭವಿಸುತ್ತಿದ್ದೇನೆ. ಆದರೆ ನನಗೆ ಅನ್ನಿಸುತ್ತಿದೆ, ಅಮ್ಮನ ವಿಷಯದಲ್ಲಿ ಗೌರವವಿದ್ದರೂ ಅನ್ನಿಸುತ್ತದೆ. ಅಂಗನವಾಡಿಗೆ ಕಳಿಸುವಾಗ ಅವಳು ನನ್ನ ಕೈಗೆ 50 ರೂಪಾಯಿಗಳ ನೋಟು ಇಡಬಾರದಾಗಿತ್ತು. ಮುಂದೆ ಅದೇ ತಪ್ಪನ್ನು 17-18 ವರ್ಷ ಮಾಡಬಾರದಾಗಿತ್ತು. ನನ್ನನ್ನು ಹಣ ಹಾಳು ಮಾಡಿತು. ನಾನು ಹುಡುಗಿಯರನ್ನು. ದೀಪಕ್ಕ ಒಂದು ಕ್ಷಣ ಶಾಂತನಾದ. ಅವನು ಬಿಕ್ಕಳಿಸಿದ. ನಾನು ಅವನನ್ನು ಮತ್ತೆ ಏನಾದರೂ ಕೇಳಬೇಕು. ಅಷ್ಟರಲ್ಲೇ ಚಲೋ ಟೈಮ್ ಖತಮ್ ಹುವಾ ಹೈ ಎಂಬ ಕರ್ಕಶ ಧ್ವನಿಯನ್ನು ಸಿಪಾಯಿ ತೆಗೆದ. ಆ ಧ್ವನಿಯಲ್ಲಿ ದೀಪಕನ ಬಿಕ್ಕಳಿಕೆಯ ಶಬ್ದ ಕೇಳಿ ಬರಲಿಲ್ಲ. ನಾನು ಸುಮ್ಮನೆ ಎದ್ದು ನಿಂತೆ. ಸಿಪಾಯಿಯೊಂದಿಗೆ ಅವನು ನಡೆಯಲು ಪ್ರಾರಂಭಿಸಿದ. ನಾನು ಅದೆಷ್ಟೋ ಸಮಯ ಅವನ ಬೆನ್ನನ್ನೇ ನೋಡುತ್ತಾ ನಿಂತಿದ್ದೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತಾರೆ. ಹಾಗಾದರೆ ದೀಪಕ ಹೇಳಿದಾಗೆ ದೀಪಕನ ತಾಯಿಯೇ ಅವನನ್ನು ಹಾಳು ಮಾಡಿದ್ಲಾ? ಅವನ ಈ ವರ್ತನೆಗೆ ಅವಳ ತಾಯಿಯೇ ಕಾರಣನಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕತೆನ ಪೂರ್ತಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು.